ಕರ್ನಾಟಕದ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯ ಹೆಸರು ಸುದ್ದೆಕುಂಟೆ. ಆ ಹಳ್ಳಿಯ ಸುತ್ತಲೂ ಹಸಿರು ಹೊಲಗಳು, ತೆಂಗಿನ ಮರಗಳು, ಮಣ್ಣಿನ ಮನೆಗಳು. ದಿನದಲ್ಲಿ ಆ ಹಳ್ಳಿ ತುಂಬಾ ಶಾಂತವಾಗಿರುತ್ತಿತ್ತು. ಆದರೆ ರಾತ್ರಿ ಬಂದರೆ ಹಳ್ಳಿಯ ಅಂಚಿನ ರಸ್ತೆಯ ಬಗ್ಗೆ ಜನರಿಗೆ ಒಂದು ವಿಚಿತ್ರ ಭಯ ಇತ್ತು. ಸುದ್ದೆಕುಂಟೆಯಲ್ಲಿ ರಾಮಪ್ಪ ಎನ್ನುವ ಒಬ್ಬ ರೈತ ವಾಸಿಸುತ್ತಿದ್ದನು. ಅವನಿಗೆ ಕೃಷಿಯೇ ಜೀವನ. ಬೆಳಿಗ್ಗೆ ಬೇಗ ಎದ್ದು ಹೊಲಕ್ಕೆ ಹೋಗಿ ಕೆಲಸ ಮಾಡುವುದು ಅವನ ದಿನಚರಿ. ಒಂದು ದಿನ ರಾಮಪ್ಪ ತನ್ನ ಕೆಲಸಕ್ಕಾಗಿ ಹತ್ತಿರದ ಮಧುಗಿರಿ ಎಂಬ ಪಟ್ಟಣಕ್ಕೆ ಹೋಗಬೇಕಾಯಿತು. ಮಧುಗಿರಿ ಪಟ್ಟಣ ಸುದ್ದೆಕುಂಟೆಯಿಂದ ಸುಮಾರು 30 ಕಿಲೋಮೀಟರ್ ದೂರ ಇತ್ತು. ಅಲ್ಲಿ ಬೀಜ ಮತ್ತು ಕೃಷಿ ಉಪಕರಣಗಳನ್ನು ಖರೀದಿಸಬೇಕಿತ್ತು. ಬೆಳಿಗ್ಗೆ ರಾಮಪ್ಪ ತನ್ನ ಹಳೆಯ ಸೈಕಲ್ ತೆಗೆದುಕೊಂಡು ಮಧುಗಿರಿಯ ಕಡೆ ಹೊರಟನು. ದಿನ ತುಂಬಾ ಕೆಲಸದಲ್ಲಿ ಕಳೆಯಿತು. ಮಾರುಕಟ್ಟೆಯಲ್ಲಿ ಜನರ ಜೊತೆ ಮಾತನಾಡಿ ಬೇಕಾದ ವಸ್ತುಗಳನ್ನು ಖರೀದಿಸಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡನು. ಆದರೆ ಕೆಲಸ ಮುಗಿಯುವಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತು. ಇನ್ನೂ ಸ್ವಲ್ಪ ಬೇಗ ಹೊರಟಿದ್ದರೆ ಚೆನ್ನಾಗಿತ್ತು ಎಂದು ರಾಮಪ್ಪ ಯೋಚಿಸಿದನು. ಅವನು ತನ್ನ ವಸ್ತುಗಳನ್ನು ಸೈಕಲ್ಗೆ ಕಟ್ಟಿಕೊಂಡು ಸುದ್ದೆಕುಂಟೆಯ ಕಡೆ ಹೊರಟನು. ಸೂರ್ಯ ನಿಧಾನವಾಗಿ ಅಸ್ತಂಗತವಾಗುತ್ತಿದ್ದ. ಆಕಾಶ ಕಿತ್ತಳೆ ಬಣ್ಣದಿಂದ ಕತ್ತಲೆಗೆ ಬದಲಾಗುತ್ತಿತ್ತು. ಕೆಲವು ಸಮಯದ ನಂತರ ಸಂಪೂರ್ಣ ರಾತ್ರಿ ಆಗಿಬಿಟ್ಟಿತು. ಆ ಕಾಲದಲ್ಲಿ ರಸ್ತೆಯಲ್ಲಿ ವಿದ್ಯುತ್ ದೀಪಗಳು ಇರಲಿಲ್ಲ. ಕೇವಲ ಚಂದ್ರನ ಬೆಳಕು ಮತ್ತು ಕೆಲವೊಮ್ಮೆ ಹೊಳೆಯುವ ನಕ್ಷತ್ರಗಳು ಮಾತ್ರ ದಾರಿ ತೋರಿಸುತ್ತಿದ್ದವು. ರಾಮಪ್ಪ ಸೈಕಲ್ ನಿಧಾನವಾಗಿ ಓಡಿಸುತ್ತಾ ಹೋಗುತ್ತಿದ್ದನು. ಅವನ ಮನಸ್ಸಿನಲ್ಲಿ ಒಂದೇ ಯೋಚನೆ, ಬೇಗ ಮನೆಗೆ ತಲುಪಬೇಕು. ಅವನು ಸುದ್ದೆಕುಂಟೆಯ ಅಂಚಿನ ರಸ್ತೆಗೆ ಬಂದಾಗ ಹಠಾತ್ ಅವನ ಕಣ್ಣುಗಳಿಗೆ ಏನೋ ಕಾಣಿಸಿತು. ರಸ್ತೆಯ ಮಧ್ಯದಲ್ಲಿ ಒಂದು ಬಿಳಿ ಕುರಿ ನಿಂತಿತ್ತು. ರಾಮಪ್ಪ ಸೈಕಲ್ ನಿಲ್ಲಿಸಿದನು. ಈ ಸಮಯದಲ್ಲಿ ಇಲ್ಲಿ ಕುರಿ ಹೇಗೆ ಬಂತು ಎಂದು ಆತ ಆಶ್ಚರ್ಯಪಟ್ಟನು. ಅವನು ಸುತ್ತಲೂ ನೋಡಿದನು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಯಾವುದೇ ಮನೆಗಳು ಕೂಡ ಇಲ್ಲ. ರಾಮಪ್ಪ ಮತ್ತೆ ಯೋಚಿಸಿದನು, ಬಹುಶಃ ಯಾರದೋ ಕುರಿ ತಪ್ಪಿಸಿಕೊಂಡಿರಬಹುದು. ಅವನು ಆ ಕುರಿಯ ಹತ್ತಿರ ಹೋದನು. ಕುರಿ ಶಾಂತವಾಗಿ ನಿಂತಿತ್ತು. ಅದು ಓಡಲಿಲ್ಲ. ರಾಮಪ್ಪ ಅದನ್ನು ಹಿಡಿದು ಮನೆಗೆ ತೆಗೆದುಕೊಂಡು ಹೋಗೋಣ ಎಂದು ನಿರ್ಧರಿಸಿದನು. ಅವನು ಕುರಿಯನ್ನು ಸೈಕಲ್ ಮುಂದೆ ಹಿಡಿದು ನಿಧಾನವಾಗಿ ನಡೆಯಲು ಶುರುಮಾಡಿದನು. ಮೊದಲಿಗೆ ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೆ ಸ್ವಲ್ಪ ದೂರ ನಡೆದ ನಂತರ ರಾಮಪ್ಪನಿಗೆ ಒಂದು ವಿಚಿತ್ರ ಅನುಭವವಾಯಿತು. ಕುರಿ ನಿಧಾನವಾಗಿ ತೂಕ ಹೆಚ್ಚಾಗುತ್ತಿರುವಂತೆ ಅನಿಸಿತು. ಮೊದಲು ಅದು ಹಗುರವಾಗಿತ್ತು. ಆದರೆ ಈಗ ತುಂಬಾ ಭಾರವಾಗಿತ್ತು. ರಾಮಪ್ಪ ಬೆವರು ತೊಡಗಿದನು. ಈ ಕುರಿ ಇಷ್ಟು ಭಾರವಾಗಿದೆಯೇ ಎಂದು ಆತ ಅಚ್ಚರಿಯಿಂದ ಯೋಚಿಸಿದನು. ಅವನು ಸ್ವಲ್ಪ ನಿಂತು ವಿಶ್ರಾಂತಿ ತೆಗೆದುಕೊಂಡನು. ಆ ಸಮಯದಲ್ಲಿ ರಾಮಪ್ಪ ಕುರಿಯ ಮುಖದ ಕಡೆ ನೋಡಿದನು. ಆ ಕ್ಷಣದಲ್ಲಿ ಕುರಿಯ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿತ್ತು. ರಾಮಪ್ಪ ಬೆಚ್ಚಿಬಿದ್ದನು. ಇದು ಏನೋ ಸರಿಯಿಲ್ಲ ಎಂದು ಆತ ಮನಸ್ಸಿನಲ್ಲಿ ಹೇಳಿಕೊಂಡನು. ಅವನು ಕುರಿಯನ್ನು ಬಿಡಲು ಯೋಚಿಸುತ್ತಿದ್ದಾಗ ಹಠಾತ್ ಒಂದು ವಿಚಿತ್ರ ಶಬ್ದ ಕೇಳಿಸಿತು. ಅದು ಕುರಿಯ ಬಾಯಿಯಿಂದ ಬಂದ ಶಬ್ದ. ಆ ಶಬ್ದ ಮಾನವನಂತಿತ್ತು. ರಾಮಪ್ಪ! ಆ ಶಬ್ದ ಕೇಳಿ ರಾಮಪ್ಪನ ದೇಹವೇ ನಡುಗಿತು. ಅವನು ಭಯದಿಂದ ಹಿಂದೆ ಸರಿದನು. ಆ ಕುರಿ ಮತ್ತೆ ಮಾತನಾಡಿತು. ರಾಮಪ್ಪ, ನೀನು ಊರಿನ ಅಂಚಿಗೆ ಬಂದೆ. ಇವತ್ತು ತಪ್ಪಿಸಿಕೊಂಡೆ. ಮತ್ತೆ ಬಂದಾಗ ನೋಡಿಕೊಳ್ಳುತ್ತೇನೆ. ಆ ಶಬ್ದ ತುಂಬಾ ಭಯಾನಕವಾಗಿತ್ತು. ರಾಮಪ್ಪನಿಗೆ ಈಗ ಖಚಿತವಾಯಿತು, ಇದು ಸಾಮಾನ್ಯ ಕುರಿ ಅಲ್ಲ ಎಂದು. ಆದರೆ ಅವನು ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವನು ತಕ್ಷಣ ಕುರಿಯನ್ನು ಬಿಟ್ಟು ತನ್ನ ಸೈಕಲ್ ಹಿಡಿದು ವೇಗವಾಗಿ ಓಡಲು ಶುರುಮಾಡಿದನು. ಸೈಕಲ್ ಚಕ್ರಗಳು ಮಣ್ಣಿನ ರಸ್ತೆಯಲ್ಲಿ ಜೋರಾಗಿ ಸದ್ದು ಮಾಡುತ್ತಿದ್ದವು. ರಾಮಪ್ಪ ಹಿಂತಿರುಗಿ ನೋಡಲು ಸಹ ಹೆದರಿದನು. ಸ್ವಲ್ಪ ಸಮಯದ ನಂತರ ಅವನು ಸುದ್ದೆಕುಂಟೆಯ ಅಂಚಿಗೆ ತಲುಪಿದನು. ಅವನು ಧೈರ್ಯ ಮಾಡಿ ಹಿಂದಕ್ಕೆ ನೋಡಿದನು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಕುರಿಯೂ ಕಾಣಿಸಲಿಲ್ಲ. ರಸ್ತೆ ಸಂಪೂರ್ಣ ಖಾಲಿಯಾಗಿತ್ತು. ರಾಮಪ್ಪ ಉಸಿರೆಳೆದನು. ಅವನು ತಕ್ಷಣ ಮನೆಗೆ ಹೋಗಿ ಬಾಗಿಲು ಮುಚ್ಚಿಕೊಂಡನು. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಅವನು ಮತ್ತೆ ಎಂದಿಗೂ ರಾತ್ರಿ ಆ ರಸ್ತೆಯಲ್ಲಿ ಒಬ್ಬನೇ ಹೋಗಲಿಲ್ಲ. ಸುದ್ದೆಕುಂಟೆಯಲ್ಲಿ ಈ ಘಟನೆ ಒಂದು ಹಳೆಯ ಭಯಾನಕ ಕಥೆ ಆಗಿ ಉಳಿಯಿತು. ಇಂದಿಗೂ ಕೆಲವರು ಹೇಳುತ್ತಾರೆ, ರಾತ್ರಿ ತುಂಬಾ ತಡವಾಗಿ ಆ ರಸ್ತೆಯಲ್ಲಿ ಹೋದರೆ ಒಮ್ಮೆಮ್ಮೆ ಒಂದು ಬಿಳಿ ಕುರಿ ಕಾಣಿಸುತ್ತದೆ ಎಂದು. ಮತ್ತು ಕೆಲವರು ಹೇಳುತ್ತಾರೆ, ಅದು ಕೇವಲ ಕುರಿಯಲ್ಲ, ಅದು ಆ ರಸ್ತೆಯಲ್ಲಿ ಅಲೆದಾಡುವ ಒಂದು ಭೂತ. ಹೀಗಾಗಿ ಸುದ್ದೆಕುಂಟೆಯ ಜನರು ಇಂದಿಗೂ ಈ ಒಂದು ವಿಷಯವನ್ನು ನೆನಪಿಟ್ಟುಕೊಂಡಿದ್ದಾರೆ. Please subscribe and click the bell icon.